ಮೈಸೂರು ಚುನಾವಣಾ ಕಣದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಕೂಡ ಅನುಭವವಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹೇಳಿಕೆ. ಸೊ 15 ದಿನಗಳಲ್ಲಿ ರಾಜಕೀಯ ಅನುಭವ ಆಗ್ಬಿಟ್ಟಿದೆ ನನಗೆ. ಕಹಿ ಅನುಭವವನ್ನು ಕೂಡ ಒಂದು ಪಾಠವಾಗಿ ಸ್ವೀಕರಿಸಿದ್ದೇನೆ. 15 ದಿನಗಳಲ್ಲಿ ಬಹಳಷ್ಟು ಅರ್ಥವನ್ನ ಮಾಡಿಕೊಂಡಿದ್ದೇನೆ. ಪಬ್ಲಿಕ್ ಟಿವಿಗೆ ಬಿಜೆಪಿಯ ಅಭ್ಯರ್ಥಿ, ಮೈಸೂರಿನ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಮೊದಲ ಪ್ರತಿಕ್ರಿಯೆಯಲ್ಲಿ ನೋಡೋಣ. ಮೈಸೂರು ಲೋಕಸಭಾ ಚುನಾವಣೆಗೆ ಬಹಳ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈಗ ಮತಯಂತ್ರಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯವೂ ಕೂಡ ಭದ್ರವಾಗಿದೆ. ಇಷ್ಟು ದಿನಗಳ ಕಾಲ ಬಿರು ಬಿಸಿಲಿನಲ್ಲಿ ಪ್ರಚಾರ ನಡೆಸಿದಂತಹ ಬಿಜೆಪಿ ಅಭ್ಯರ್ಥಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೀಗ ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸ್ವಲ್ಪ ರಿಲ್ಯಾಕ್ಸಲ್ಲಿದ್ದಂಗೆ ಕಾಣ್ತಾ ಇದ್ದೀರಾ? ಬಹಿರಂಗ ಪ್ರಚಾರ ಮುಗಿದಿದೆ, ಚುನಾವಣೆ ದಿನಾನೂ ಕೂಡ ಮುಗಿದಿದೆ. ಸೊ ಅದರಿಂದ ಒಂದು ಜಾಗದಲ್ಲೇ ಇದ್ದು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸೋಂಥದ್ದು ಅವಕಾಶ ಸಿಕ್ಕಿದೆ. ಅದರಿಂದ ಒಂದು ಸ್ವಲ್ಪ ಮೂವ್ಮೆಂಟ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ವಿಶ್ರಾಂತಿಯಲ್ಲಿ ಇದ್ದಾರೆ. ಬಟ್ ಕಳೆದ ಬಾರಿಗೆ ಕಂಪೇರ್ ಮಾಡೋದಾದರೆ ಈ ಬಾರಿ ಒಂದಿಷ್ಟು ಪರ್ಸೆಂಟೇಜ್ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ನಿಮ್ಮ ಫಲಿತಾಂಶದ ದೃಷ್ಟಿಯಿಂದ ಇದೆಷ್ಟರ ಮಟ್ಟಿಗೆ ಪ್ರಭಾವ ಅನ್ನಿಸ್ತದೆ? ಇಲ್ಲ, ಅದು ನಮ್ಮ ಪರವಾಗಿ ಆಗುತ್ತೆ. 2 ಪಾಯಿಂಟ್ ಜಾಸ್ತಿ ಆಗಿದೆ, 2 ಪಾಯಿಂಟ್ ಚಿಲ್ಲರೆ. ಅದರಿಂದ ನಮ್ಮ ಪರವಾಗಿ ಆಗುತ್ತೆ. ನಾನು ಹೇಳಿದ್ದೀನಿ ಬೇಕಾದಷ್ಟು ಕಡೆಯೂ ಕೂಡ ವೋಟರ್ಸ್ಗಳು ಬಿ ಜೆ ಪಿ 70-80% ಇದ್ದಾರೆ. ಅದರಲ್ಲಿ ವೋಟಿಂಗ್ ಆಗೋದು 20-30% ಅಷ್ಟೇ. ಸೊ ಅದರಿಂದ ಈ ಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ಯಾಕೆಂದರೆ ಯಾವಾಗಲೂ ಕೂಡ ಈ ಥರದ ಕ್ಯಾಲ್ಕುಲೇಷನ್ಸ್ ಇರ್ತದೆ ರಾಜಕಾರಣದಲ್ಲಿ. ಕಡಿಮೆ ಆದರೆ ಇಂಥವ್ರಿಗೆ ಲಾಭ, ಜಾಸ್ತಿ ಆದರೆ ಈ ಥರದ ಲಾಭ. ಈ 8 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಲ್ಲದರಲ್ಲೂ ಕೂಡ ಹೆಚ್ಚು ಕಡಿಮೆ ಬಹುತೇಕ ಕ್ಷೇತ್ರಗಳಲ್ಲಿ ಹೆಚ್ಚಾಗಿರೋದ್ರಿಂದ ನಿಮ್ಮ ಫಲಿತಾಂಶ ಅದು ಸಂಖ್ಯೆ ಪ್ರಮಾಣ ಕೂಡ ಹೆಚ್ಚು ಮಾಡ್ಬೋದು ನಿಮ್ಮ? ಇಲ್ಲ, ಆಗುತ್ತೆ. ಅದು ನಮ್ಮ ಪರವಾಗಿ ಇರುತ್ತೆ. ಸಿಟಿ ಕಡೆ ಆಫ್ಕೋರ್ಸ್ ನಿರೀಕ್ಷೆ ಇತ್ತು, ಗ್ರಾಮೀಣ ಭಾಗದಿಂದ ಇಲ್ಲಿ ಕಡಿಮೆ ಇದ್ದೇ ಇರುತ್ತೆ ಅಂತ ಯಾವಾಗಲೂ ನಿರೀಕ್ಷೆ ಮಾಡ್ತಾಯಿತ್ತು. ಅದು ಇವತ್ತಿನ ಟ್ರೆಂಡ್ ಅಲ್ಲ, ಭಾಳ ಚುನಾವಣೆಯಲ್ಲಿ ಆ ಟ್ರೆಂಡ್ ಇರುವಂಥದ್ದು. ಆದರೆ ಎಲ್ಲ ಒಂದು ಸಂಪೂರ್ಣವಾಗಿ ಇದು ನೋಡುವಾಗ ಒಳ್ಳೆ ಮತದಾನ ಆಗಿದೆ. ಈ 8 ಕ್ಷೇತ್ರಗಳಲ್ಲಿ ನಿಮ್ಮ ಅಂದರೆ JDS ಮತ್ತು BJPಯ MLAಗಳಿದ್ದದ್ದೇ 3 ಜನ, ಚಾಮುಂಡೇಶ್ವರಿ, ಹುಣಸೂರು ಮತ್ತು KR. ಇನ್ನು ಉಳಿದ ಕಡೆಯಲ್ಲೆಲ್ಲ ಇದ್ದಂಥದ್ದು ಕಾಂಗ್ರೆಸ್. ಇದು ಟಫ್ ಫೈಟ್ ಆಗಿ ಅನ್ನಿಸ್ಲಿಲ್ವ ತಮಗೆ? ಹೌದು, ಒಂದು ದೃಷ್ಟಿಕೋನದಲ್ಲಿ ಹೌದು. ನಮ್ಮ ಸಿಟ್ಟಿಂಗ್ MLA ನಮ್ಮ ಪಕ್ಷದವರು ಒಬ್ಬರೇ ಇರೋದ್ರಿಂದ ಮತ್ತು JDSನವರು ಇಬ್ಬರು ಇರೋದ್ರಿಂದ ಆ ಒಂದು ದೃಷ್ಟಿಕೋನದಲ್ಲಿ ಅವ್ರ ಪರವಾಗಿತ್ತು. ಆದರೆ ನೋಡೋಕ್ಕೆ ಹೋದರೆ ಇದು ರಾಜ್ಯದ ಚುನಾವಣೆ ಅಲ್ಲ, ಇದು ಕೇಂದ್ರದ ಚುನಾವಣೆ. ಸೊ ಜನರ ಆಕಾಂಕ್ಷೆ ಆ ನಿಟ್ಟಿನಲ್ಲಿ ಬೇರೆದೆ. ಸೊ ನಮ್ಮ ನಿರೂಪಣೆ ಮತ್ತು ತಂತ್ರಗಾರಿಕೆ ಅದಕ್ಕೆ ತಕ್ಕಂತೆ ಕೆಲಸ ಸರಿಯಾಗಿ ಆಗಿದೆ. CM ಪದೇ ಪದೇ ಇಲ್ಲಿ ಬಂದು ಕೂತ್ಕೋತಾ ಇದ್ರು. ಆ ಟೈಮಲ್ಲಿ ಏನು ಸ್ವಲ್ಪನೂ ಟೆನ್ಷನ್ ಆಗಿಲ್ಲ? ಅದಕ್ಕೆ CM ಬರ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಟೆನ್ಷನ್ ಆಗಿಲ್ಲ. ನಮ್ಮ ತಂತ್ರಗಾರಿಕೆ ಇರ್ಬೋದು, ನಿರೂಪಣೆ ಇರ್ಬೋದು, ಅದಕ್ಕೆ ತಕ್ಕಂತೆ ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಮುಂದುವರಿತಿತ್ತು. ಟೆನ್ಷನ್ ಆಗುವಂಥದ್ದು ಏನೂ ಆಗಿಲ್ಲ. ಯಾಕೆಂದರೆ ಪಿ ಎಮ್ ಬಂದರು, PM ಜೊತೆ ದೇವೇಗೌಡರು ಬಂದರು, ಕುಮಾರಸ್ವಾಮಿ ಅವರು. ಇನ್ನು ಬಾಕಿ ಯಾರು ಸ್ಟಾರ್ ಬರಲಿಲ್ಲ. ಅಲ್ಲಿಗೆ ಯದುವೀರ ಸ್ಟಾರ? ಇಲ್ಲ, ಅದಂಥದ್ದು ಏನಿಲ್ಲ. ನೋಡಿ, ನಮ್ಮ ಪ್ರಧಾನಮಂತ್ರಿಯವರ 10 ವರ್ಷದ ಕೆಲಸ, ಅದು ಭವಿಷ್ಯ ಭಾರತದ ಅಡಿಪಾಯ ನೆಟ್ಟಾಗಿದೆ. ಜನರು ಆಗಲೇ ಏನು ದೇಶದ ಏನು ಪರಿವರ್ತನೆ ಆಗಿದೆ ಅದನ್ನ ಅನುಭವಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಅರಮನೆಯಲ್ಲಿ ನಾಯಕತ್ವದ ಒಂದು ತತ್ವಗಳು ಹೇಗೆ ಮಾಡ್ತೀವಿ ಅಂತಲೂ ಕೂಡ ಜನರು ಅವರ ಮೆಮರಿಯಲ್ಲಿದೆ ಅದು. ಸೊ ಆ ನಿಟ್ಟಿನಲ್ಲಿ ಆ ಒಂದು ನಿರೂಪಣೆಯವನಿಗೆ ನಾವು ಕೆಲಸವನ್ನು ಮಾಡಿದ್ದೀವಿ. ನಮ್ಮ ನಾಯಕರು ಎಲ್ಲ ಪದೇ ಪದೇ ಯಾವಾಗ ಅವಕಾಶ ಇತ್ತೋ, ಯಾವಾಗ ಬೇಕಾಗಿತ್ತೋ ಅವ್ರು ಬಂದು ಅವರು ಸಭೆಗಳನ್ನು ನಡೆಸಿದ್ದಾರೆ. ಪ್ರಧಾನಮಂತ್ರಿಯವರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ಎಲ್ಲರೂ ಬಂದು ಸಭೆಯನ್ನು ಮಾಡಿದ್ದಾರೆ, ರೋಡ್ ಶೋಗಳನ್ನು ಮಾಡಿದ್ದಾರೆ. ಎಲ್ಲನೂ ಕೂಡ ನಮಗೆ ಭಾಳ ಸಹಾಯ ಆಗಿದೆ. ಇದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತು. ಕಳೆದ 15 ದಿನಗಳಲ್ಲಿ ರಾಜಕೀಯದ ಹಲವು ಒಳಸುಳಿಗಳನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ರಾಜಕಾರಣಕ್ಕೆ ಅವರು ಹೊಸಬ್ರಿದ್ದಾರೆ. ಅದರ ಸಿಹಿ ಕಹಿಯ ಅನುಭವಗಳ ಜೊತೆಯಲ್ಲಿ ತಮ್ಮ ಪರವಾಗಿಯೇ ಫಲಿತಾಂಶ ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸನ್ನು ಕೂಡ ಯದುವೀರ್ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.